ಕಾರ್ತಿಕ ಮಾಸವು ಅತ್ಯಂತ ಪವಿತ್ರ ಹಾಗೂ ಮಂಗಳಕರವಾಗಿದೆ. ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಕಾರ್ತಿಕ ಮಾಸ. ಆದ್ದರಿಂದ ಈ ಮಾಸದಲ್ಲಿ ಈಶ್ವರನಿಗೆ ವಿಶೇಷ ಪೂಜೆ ನಡೆಯುತ್ತೆ. ಕಾರ್ತಿಕ ಮಾಸದಲ್ಲಿ ಶಿವನನ್ನ ಬಿಲ್ವಪತ್ರೆಯಿಂದ ಹಾಗೂ ವಿಷ್ಣುವನ್ನ ತುಳಸಿ ಎಲೆಗಳಿಂದ ಪೂಜಿಸಲಾಗುತ್ತೆ. ಈ ಪೂಜೆಯಿಂದ ಅದ್ಭುತ ಫಲ ಕೂಡ ದೊರೆಯುತ್ತೆ ಅಂತ ನಂಬಲಾಗಿದೆ. ಫ್ರೆಂಡ್ಸ್, ಇತ್ತೀಚೆಗೆ ನಮ್ಮನೆ ಹತ್ರ ಒಂದು ದೇವಸ್ಥಾನ ನವೀಕರಣಗೊಂಡಿದ್ದು, ನಾನು ಆ ದೇವಸ್ಥಾನಕ್ಕೆ ಇಲ್ಲಿ ತನಕ ಹೋಗಕ್ಕಾಗಿರ್ಲಿಲ್ಲ. ಇವತ್ತು ಅಮಾವಾಸ್ಯೆ ಆದ್ರಿಂದ ದೇವ್ರ ದರ್ಶನ ಮಾಡೋಣ ಅಂತ ಹೋಗಿದ್ದೆ. ಅರಳಿ ಮರದ ಕೆಳಗಡೆ ದೀಪವನ್ನ ಬೆಳಗೋದ್ರಿಂದ ಜೀವನದಲ್ಲಿ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಫ್ರೆಂಡ್ಸ್, ಈ ಮರದ ಒಂದು ಭಾಗದ ಮಧ್ಯದಲ್ಲಿ ಗಣಪತಿ ಮುಖಕ್ಕೆ ಹೋಲುವಂತ ಒಂದು ಕೊಂಬೆ ಇದೆ. ಅರಳಿ ಮರದ ಪ್ರತಿಯೊಂದು ಭಾಗದಲ್ಲೂ ದೇವರುಗಳು ಇರ್ತಾರೆ ಅನ್ನೋ ನಂಬಿಕೆ ಇದೆ. ಫ್ರೆಂಡ್ಸ್, ತುಂಬಾ ವರ್ಷಗಳಿಂದ ಈ ದೇವಸ್ಥಾನ ಇನ್ನ ಆಗಿರ್ಲಿಲ್ಲ. ಆಗ ನಮ್ಮನೆ ರಸ್ತೆನಲ್ಲಿ ಒಂದು ಮಂಗ ಸಾವನ್ನಪ್ಪಿತ್ತು. ಆ ಮಂಗನ ತಂದು ಈ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರುವಂತ ಜಾಗದಲ್ಲೇ ಅದನ್ನ ಮಣ್ಣು ಒಳಗಡೆ ಹಾಕಿದ್ರು. ಸೊ ಆ ಜಾಗದಲ್ಲಿ ಈ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನವಗ್ರಹ ದೇವತೆಗಳನ್ನ ಪ್ರತಿಯೊಂದು ದೇವಾಲಯದಲ್ಲೂ ಸಾಮಾನ್ಯವಾಗಿ ನಾವು ಕಾಣಬಹುದು. ಅವರು ವೈದಿಕ ದೇವರುಗಳು ಮತ್ತು ಪ್ರತಿ ನವಗ್ರಹವು ನಮ್ಮ ಜೀವನದ ವಿಶಿಷ್ಟ ಅಂಶಗಳ ಮೇಲೆ ಪ್ರಭಾವ ಬೀರಬಹುದು. ಕಾರ್ತಿಕ ಮಾಸದಲ್ಲಿ ಬರೋ ಅಮಾವಾಸ್ಯೆಗೂ ಕೂಡ ವಿಶೇಷ ಪ್ರಾಧಾನ್ಯವಿದೆ. ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಪೂಜೆ ಇತ್ತು. ಎಲ್ಲ ಜನರು ಸಂಭ್ರಮದಿಂದನೇ ನೋಡಿ ಎಲ್ಲಾನು ಭಾಗವಹಿಸಿದ್ದಾರೆ. ಈ ಕಾರ್ತಿಕ ಮಾಸ ಸಂದರ್ಭದಲ್ಲಿ ದೀಪಾರಾಧನೆ ಮಾಡಿದ್ರೆ ಐಶ್ವರ್ಯ, ಸಂಪತ್ತು, ಆರೋಗ್ಯ, ಭಾಗ್ಯ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಈ ಕಾರಣಕ್ಕೇನೆ ಪ್ರಸಿದ್ಧ ದೇವಾಲಯಗಳಲ್ಲಿ ಹಾಗೂ ಎಲ್ಲ ದೇವಾಲಯಗಳಲ್ಲಿ ಕಾರ್ತಿಕ ದೀಪೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಪ್ರತಿ ಮಾಸಕ್ಕೆ ಒಬ್ಬೊಬ್ಬ ದೇವರು ಇರೋ ಹಾಗೆ ಕಾರ್ತಿಕ ಮಾಸಕ್ಕೆ ಅಧಿಪತಿ ಶಿವ. ಈ ಮಾಸದಲ್ಲಿ ಶಿವನಿಗೆ ದೀಪೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಮಾಸದಲ್ಲಿ ನಿಯಮ ನಿಷ್ಠೆಯಿಂದ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದ್ರೆ ಪುಣ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಪ್ರತಿದಿನ ತುಳಸಿ ಗಿಡದ ಮುಂದೆ ದೀಪನ ಹಚ್ಚಿದ್ರು ಕೂಡ ಶುಭ ಫಲ ಸಿಗತ್ತೆ ಅಂತ ಹೇಳ್ತಾರೆ. ಕಾರ್ತಿಕ ಮಾಸದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಮನಸ್ಸಿನಲ್ಲಿರೋ ಅಂಧಕಾರವನ್ನ ದೂರ ಮಾಡ್ಕೋಬಹುದು ಅಂತಲೂ ಕೂಡ ಹೇಳಲಾಗುತ್ತೆ. ಈ ಅಮಾವಾಸ್ಯೆಯು ಆಧ್ಯಾತ್ಮಿಕತೆಗೆ ಮತ್ತು ಭಕ್ತಿಗೆ ಮಹತ್ವದ ದಿನ ಆಗಿದೆ. ಈ ದಿನ ಜನರು ತಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸ್ತಾರೆ, ಹಾಗೆ ಶ್ರೀಕೃಷ್ಣನನ್ನ ಪೂಜಿಸ್ತಾರೆ. ದಂತಕಥೆಗಳ ಪ್ರಕಾರ ಕಾರ್ತಿಕ ಅಮಾವಾಸ್ಯೆ ದಿನ ಪೂರ್ವಜರನ್ನ ಗೌರವಿಸೋದು ನಕಾರಾತ್ಮಕ ಶಕ್ತಿಗಳನ್ನ ಶುದ್ಧೀಕರಿಸಿದಂಗಾಗುತ್ತೆ. ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳಿಗೆ ಸಂತೋಷ ಮತ್ತೆ ಶಾಂತಿಯನ್ನ ಕೂಡ ತರುತ್ತೆ.
ಕಾರ್ತಿಕ ಮಾಸದಲ್ಲಿ ದಿನದ ಅವಧಿ ಕಡಿಮೆ, ರಾತ್ರಿಯೇ ದೀರ್ಘ ಆಗಿರೋ ಕಾರಣ ಅಂಧಕಾರದ ಪ್ರಭಾವ ಜಾಸ್ತಿ. ಋತುಮಾನದ ಅಂಧಕಾರದ ಜೊತೆಗೆ ಮನಸ್ಸಿನ ಅಂಧಕಾರವನ್ನು ಕಳೆಯೋದು ಈ ಮಾಸದ ವಿಶೇಷ. ಹಾಗಾಗಿಯೇ ಇದನ್ನು ದೀಪೋತ್ಸವ ತಿಂಗಳಂತ ಕರೆಯುತ್ತಾರೆ.